ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ನೀಡಿದಂತಹ ಒಂದು ಕಠಿಣ ಕ್ಯಾಚ್ ಅನ್ನು ಅದ್ಭುತ ರೀತಿಯಲ್ಲಿ ಆರ್ಸಿಬಿಯ ಫಿಲ್ಸಾರ್ಟ್ ಹಿಡಿಯುವುದರ ಮೂಲಕ ಮಿಂಚಿದರು. ಹಾಗಾದ್ರೆ ಫಿಲ್ಸಾರ್ಟ್ ಹಿಡಿದಂತ ಈ ಒಂದು ಖತರ್ನಾಕ್ ಕ್ಯಾಚ್ ಆಗಿತ್ತು. ಫಿಲ್ಸಾರ್ಟ್ ಹಿಡಿದಂತ ಈ ಒಂದು ಖತರ್ನಾಕ್ ಕ್ಯಾಚ್ ನೋಡಿ ಸನ್ರೈಸ್ ಹೈದರಾಬಾದ್ ತಂಡ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದೆ ಯಾಕೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಆರ್ಸಿಬಿ ಸೀಸನ್ 19ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಸನ್ರೈಸ್ ಹೈದರಾಬಾದ್ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. ಸನ್ರೈಸ್ ಹೈದರಾಬಾದ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಗಳಾಗಿರುವ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಮತ್ತು ನಿತೀಶ್ ರೆಡ್ಡಿ ಅಲ್ಪ ಮೊತ್ತಕ್ಕೆ ಔಟ್ ಆದರು. ಒಂದು ಹಂತದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ 29 ರನ್ ಆಗುವಷ್ಟರಲ್ಲೇ ತನ್ನ ಪ್ರಮುಖ 3 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಅದರಲ್ಲಿ 4ನೇ ವಿಕೆಟ್ಗೆ ಜೊತೆಯಾದಂತಹ ಹೆನ್ರಿ ಕ್ಲಾಸನ್ ಮತ್ತು ನಾಯಕ ಇಶಾನ್ ಕಿಶನ್ ಒಂದು ಭರ್ಜರಿಯಾದಂತಹ ಜೊತೆ ಆಟವನ್ನು ಆಡಿದರು. ಇವರಿಬ್ಬರು 4ನೇ ವಿಕೆಟ್ಗೆ 97 ರನ್ಗಳ ಒಂದು ಭರ್ಜರಿ ಜೊತೆ ಆಟ ಆಡಿದರು. ಉತ್ತಮವಾಗಿ ಆಡುತ್ತಿದ್ದಂತಹ ಹೆನ್ರಿ ಕ್ಲಾಸನ್ ಫಿಲ್ಸಾರ್ಟ್ ಹಿಡಿದಂತಹ ಒಂದು ಅದ್ಭುತ ಕ್ಯಾಚ್ಗೆ ಬಲಿಯಾದರು. ರೊಮಾರಿಯೋ ಶಫರ್ಟ್ ಹಾಕಿದಂತಹ 14ನೇ ಓವರ್ನ ಮೊದಲ ಎಸೆತದಲ್ಲಿ ಒಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತಹ ಹೆನ್ರಿ ಕ್ಲಾಸನ್ ಬೌಂಡರಿ ಲೈನ್ ಅಲ್ಲಿ ಫಿಲ್ಸಾರ್ಟ್ಗೆ ಕ್ಯಾಚ್ ಅನ್ನು ನೀಡಿ ಔಟ್ ಆಗಿ ಹೊರನಡೆದರು. ಇನ್ನು ಹೆನ್ರಿ ಕ್ಲಾಸನ್ ಔಟ್ ಆದ ನಂತರವೂ ಕೂಡ ಇಶಾನ್ ಕಿಶನ್ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮುಂದುವರಿಸಿದರು. ಇಶಾನ್ ಕಿಶನ್ ಬ್ಯಾಟಿಂಗ್ ಮಾಡುತ್ತಿದ್ದಂತಹ ರೀತಿಯನ್ನು ನೋಡಿದರೆ ಇಶಾನ್ ಕಿಶನ್ ಆರ್ಸಿಬಿ ಎದುರು ಸೆಂಚುರಿಯನ್ನ ಸಿಡಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡದ ಅಭಿಮಾನಿಗಳಿದ್ದರು. ಆದರೆ ಅಭಿನಂದನ್ ಸಿಂಗ್ ಬೌಲಿಂಗ್ ಮಾಡಿದಂತಹ 16ನೇ ಓವರ್ನ ಕಡೆಯ ಎಸೆತದಲ್ಲಿ ಒಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದಂತ ಇಶಾನ್ ಕಿಶನ್ ಫಿಲ್ಸಾರ್ಟ್ಗೆ ಕ್ಯಾಚ್ ಅನ್ನು ನೀಡಿ ಔಟ್ ಆಗಿ ಹೊರನಡೆದರು. ಇಶಾನ್ ಕಿಶನ್ ನೀಡಿದಂತ ಒಂದು ಕಠಿಣ ಕ್ಯಾಚ್ ಅನ್ನ ಬೌಂಡರಿ ನೆಲಲ್ಲಿ ಅದ್ಭುತವಾಗಿ ಫಿಲ್ಸಾರ್ಟ್ ಹಿಡಿದರು. ಫಿಲ್ಸಾರ್ಟ್ ಹಿಡಿದಂತ ಈ ಕ್ಯಾಚ್ ನೋಡಿ ಒಂದು ಕ್ಷಣ SRH ತಂಡ ಶಾಕ್ ಆಗಿ ಹೋಯಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು ಆರ್ಸಿಬಿ ಅಭಿಮಾನಿಗಳು ಈ ಕ್ಯಾಚ್ ಅನ್ನು ನೋಡಿ ಸ್ಟೇಡಿಯಂನಲ್ಲಿ ಹುಚ್ಚೆದ್ದು ಕುಣಿದರು. ಒಟ್ಟಿನಲ್ಲಿ ಒಂದು ಅದ್ಭುತ ಕ್ಯಾಚ್ ಅನ್ನು ಹಿಡಿಯುವುದರ ಮೂಲಕ ಆರ್ಸಿಬಿಗೆ ಒಂದು ದೊಡ್ಡ ಬ್ರೇಕ್ ಅನ್ನ ಫಿಲ್ಸಾರ್ಟ್ ನೀಡಿದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ಫಿಲ್ಸಾರ್ಟ್ ಹಿಡಿದಂತ ಈ ಒಂದು ಅದ್ಭುತ ಕ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.